ಬೌಲರ್ ನೇಮ್ ಸರ್ಫರಾಜ್ ತಫಾ. ಸ್ಪೇನ್ ಮಾಂತ್ರಿಕ ಸರ್ಫರಾಜ್ ಟು ಸ್ವರೂಪ್ ರೈ 12 ಎಸೆತ. ಹನ್ನೊಂದು ಎಸೆತ 9 ಓಟದ ಅವಶ್ಯಕತೆ. ಸರ್ಫರಾಜ್ ಟು ಸ್ವರೂಪ್ ರೈ. ಸ್ವಲ್ಪ ಮಟ್ಟಿಗೆ ಸ್ವರೂಪ್ ಸತತವಾಗಿ ವೇತನ್ ಮಧ್ಯ ಶೇಷು ಇನ್ನಿಂಗ್ಸ್ ಮುಕ್ತಾಯಗೊಳ್ತಾ ಇದೆ. ಸ್ವಲ್ಪ ಮಟ್ಟಿಗೆ ನಿರಾಶಾದಾಯಕ ಆಟವನ್ನು ಆಡಿದ್ರು ಟ್ವಿಕ್ಸ್. ಸುಲಭದ ಜಯವನ್ನ ಸಾಧಿಸುವಂತಹ ಒಂದು ರನ್ ಅನ್ನು ಹೊಂದಿಕೊಂಡ್ರು ಕೂಡ ಸ್ವಲ್ಪ ಮಟ್ಟಿಗೆ ತಂಡವನ್ನ 10 ಎಸೆತಗಳ ಮುಂದೆ 9 ಓಟದ ಅವಶ್ಯಕತೆ. ಸದ್ಯದ ಪರಿಸ್ಥಿತಿ ಸೋಮರಸ ವಾರಿಯರ್ಸ್ ಈ ಒಂದು ಪಂದ್ಯದ ಹಿಡಿತವನ್ನು ಇಟ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ಮತ್ತೆ ಕೀರ್ತನ್ ಎಂಟ್ರಿ ಆಗ್ತಾ ಇದೆ. ಹೊಸ ಆಟಗಾರ ಕೀರ್ತನ್ ಎಂಟ್ರಿ ಆಗ್ತಾ ಇದೆ ಟ್ವಿಕ್ಸ್ ಪರವಾಗಿ. ಸ್ಟ್ರೈಕರ್ ವಿಭಾಗದಲ್ಲಿ ಕೀರ್ತನ್, ಎಸ್ತಗಾರಿಕೆ ವಿಭಾಗದಲ್ಲಿ ಸರ್ಫರಾಜ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಸ್ವರೂಪ್ ರಾಯ್, ಗೂಟರಕ್ಷ ವಿಭಾಗದಲ್ಲಿ ಗುರುಶೆಟ್ಟ. ಬಹಳಷ್ಟು ಉತ್ತಮ ರೀತಿಯ ಲೀಗ್ನ ಕೊನೆಯ ಪಂದ್ಯಾಟ. ಒಂಬತ್ತಕ್ಕೆ 9 ಮತ್ತೆ ಕೀರ್ತನ್. ಮತ್ತೆ ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನು ಹೊಡೆದ್ರು. ಮಧ್ಯ ಬಹಳಷ್ಟು ಉತ್ತಮ ರೀತಿಯ ಒಂದು ಓಟ, 2 ಓಟಗಳ ಸೇರ್ಪಡೆ. 8 ಎಸೆತ 7 ಓಟದ ಅವಶ್ಯಕತೆ. ಕೀರ್ತನ್ ಸ್ಟ್ರೈಕರ್ ವಿಭಾಗದಲ್ಲೇ. ಮತ್ತೆ ರಿವರ್ಸ್ ಪ್ರಯತ್ನ, 1 ರನ್ನಿನ ಸೇರ್ಪಡೆಗೊಳ್ತದೆ. 7ಕ್ಕೆ 6. ಒಂದು ಷಟ್ಕದ ಅವಶ್ಯಕತೆ ಟ್ವಿಕ್ಸ್ಗೆ. ಟ್ವಿಕ್ಸ್ ಸೂಪರ್ ಸ್ಟ್ರೈಕರ್ಸ್ 7 ಎಸೆತಗಳ ಮುಂದೆ 6 ಓಟದ ಅವಶ್ಯಕತೆ. ಸದ್ಯ ಸ್ವರೂಪ್ ಸ್ಟ್ರೈಕರ್ ವಿಭಾಗದಲ್ಲಿ ಆಟವನ್ನು ಆಡ್ತಾ ಇದ್ದಾರೆ. ಮಧ್ಯ ಸ್ವಲ್ಪ ಮಟ್ಟಿಗೆ ಗೂಟ ರಕ್ಷಕನ ವೈಫಲ್ಯ ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆಗೊಳ್ತಾ ಇದೆ ಅಂಕಾಂಶ ಪಟ್ಟಿಯಲ್ಲೇ. ಇನ್ನುಳಿದ 6 ಎಸೆತಗಳ ಮುಂದೆ 2 ಓಟದ ಅವಶ್ಯಕತೆ.